ಸ್ಪಾಂಜ್ ಈ ಥರ ಸ್ಪಾಂಜಸ್ ಆದರೆ ನಿಮಗೆ ನೀಟ್ ಮೇಕಪ್ ಬರುತ್ತೆ, ತೀರಾ ದಪ್ಪ ಅಥವಾ ಎಲ್ಲ ಬರುತ್ತೆ. ಅದರಲ್ಲಿ ನಮಗೆ ಕಾಂಪ್ಯಾಕ್ಟ್ ಎಲ್ಲ ತಗೊಂಡು ಈ ಥರ ಸ್ಪಾಂಜ್ ಬರುತ್ತೆ, ತುಂಬಾ ಅದು ಅಗಲ ಇರುತ್ತೆ. ಈ ಥರದ್ದೆಲ್ಲ ಸಿಗುತ್ತೆ ನಿಮಗೆ, ಈ ಥರದ ಸ್ಪಾಂಜ್ ನಾವೇ ಮಾಡ್ಕೊಂಡ್ರೆ ಇದು ನೀವು ದಪ್ಪ ಸ್ಪಾಂಜ್ ಸಿಗುತ್ತಲ್ಲ ಅದನ್ನ ಕಟಿಂಗ್ ಮಾಡ್ತಿದ್ರೆ ನಾವೇ ಮಾಡ್ಕೊಂಡ್ರೆ ಅಲ್ಲ ಆಮೇಲೆ ಪ್ಯಾನ್ ಇರುತ್ತಲ್ಲ, ಪ್ಯಾನ್ ಮತ್ತೆ ಕಟ್ ಮಾಡಿ ತಗೊಂಡು ಗೊತ್ತಾಗುತ್ತೆ ಎಷ್ಟು ಬೇಕು ಎಷ್ಟು. ಇವರಿಗೆ ಒಂಚೂರು ಸ್ಕಿನ್ ತೀರಾ ವೈಟ್ ಅಂತಲೂ ಇಲ್ಲ, ತೀರಾ ಡಾರ್ಕ್ ಅಂತಲೂ ಇಲ್ಲ. 26% ಎರಡು ಮಿಕ್ಸ್ ಮಾಡಿ ಮಾಡ್ಬೋದು. ತೀರಾ ಒಂದೇ ಕಲರ್ನ ನಾವು ಹಾಕಬೇಕು ಅಂತಲೂ ಇಲ್ಲ, ಎರಡು ಕಲರ್ ಮಿಕ್ಸ್ ಮಾಡಿ ಹಾಕ್ಬೋದು. ನಾವು ಮೇಕಪ್ ಮಾಡುವಾಗಲೂ ಅಷ್ಟೇ, ಹಚ್ಚಿದೀವಿ ಅಂದ ತಕ್ಷಣ ಹಾಕಿ ಕಸ ಹುಚ್ಚೋದೇನಾದ್ರೆ ಸ್ಕಿನ್ ಹಾಳಾಗುತ್ತೆ. ಸ್ಕಿನ್ ಟ್ಯಾಪ್ ಮಾಡೋದು ಅವಾಗ ಏನಾಗುತ್ತೆ, ತೀರಾ ಕೂರಿಸಿ ಮೇಕಪ್ ಮೇಡಮ್ ಕೊಡ್ರಿ ಅಷ್ಟೇ ಸರ್. ನೀವು ಸರ್ she is right. How lucky she is. ಆರಾಮಾಗಿ ಎಂಜಾಯ್ ಮಾಡ್ತಾರೆ. ನ್ಯಾಚುರಲ್ ಆ ಮೇಕಪ್ಪೇ ಇದು ಆಗುತ್ತೆ ನಿಮ್ಮ ಅಮ್ಮನ ಅವ್ರ ಮೇಕಪ್ ಈ ಲೈಟಿಗೆ ಮೇಕಪ್ ನಿಮಗೆ ಜಾಸ್ತಿ ಅಂತ ಅನ್ಸುತ್ತೆ, ಆದರೆ ನಾವು ಯಾವತ್ತೂ ಸ್ಟೇಜ್ ಪ್ರೋಗ್ರಾಮ್ ಮಾಡೋದು ತುಂಬ ಲೈಟ್ ಇಟ್ಕೊಳ್ತಿರ್ತೀವಿ. ಎಷ್ಟು ವ್ಯಾಟ್ಸ್ ಲೈಟ್ ಇದೆ ಅನ್ನೋದ್ರ ಮೇಲೂ ಮೇಕಪ್ ಮಾಡೋಕ್ಕೆ ಎಷ್ಟು ವ್ಯಾಟ್ಸ್ ನಾವು ಡ್ರಾಮಾದಲ್ಲಿ ಮಾಡುವಾಗ ಎಷ್ಟು ವ್ಯಾಟ್ಸ್ ಲೈಟನ್ನು ಉಪಯೋಗಿಸ್ತೀವಿ ಅಂತ ಅದೇ ಯೋಚನೆ ಮಾಡಿರ್ತೀವಿ. ಅದಕ್ಕೆ ಸರಿಯಾಗಿ ಮೇಕಪ್ ರೂಮಲ್ಲಿ ಮೇಕಪ್ ಮಾಡ್ತೀವಿ. ಇಲ್ಲಾಂದ್ರೆ ಏನಾಗುತ್ತೆ, ಇಲ್ಲಿ ಅದು ಜಾಸ್ತಿ ಅಂತ ಅನ್ಸುತ್ತೆ. ಆಮೇಲೆ ಮೇಕಪ್ ಮಾಡುವಾಗ ಅಷ್ಟೇ ಎಲ್ಲಿ ಕಾಸ್ಟ್ಯೂಮ್ ಎಲ್ಲಿ ಬೇಕಾಗಿರುತ್ತೆ ಅದನ್ನು ಕೂಡ ಮಾಡಲೇಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ನಾವು ಇಷ್ಟು ಮಾತ್ರ ಮಾಡಿರ್ತೀವಿ, ಈ ಬಗ್ಗೆ ಬಿಟ್ಟು ಕಾಣಿಸಿರ್ತೀವಿ, ಅಲ್ಲೆಲ್ಲ ಕಪ್ಪು ಕಾಣಿಸ್ಬೇಕು ಕವರ್ ಬಿಡುತ್ತೆ. ಸೊ ಕಿವಿಗೋಷ್ಟೇ ಕಿವಿನ ಕವರ್ ಹಚ್ಚಿ ಬೇಸ್ ನಾವೀಗ ಹಚ್ಚಿ ಏನಿದೆ ಬರೀ ಬೇಸಿಗೆ ನಾವು ಜಸ್ಟ್ ಒಂದು ಬೇಸ್ ಅಂತ ಮಾಡ್ಕೊಂಡು ಕೇವಲ ಇನ್ನು ಐಲೈನರ್ ಅಲ್ಲಿ ಲಿಪ್ಸ್ಟಿಕ್ ಅಲ್ಲಿ ಏನು ಹಾಕಿಲ್ಲ. ಐಲೈನರ್ ಅಲ್ಲಿ ಅಥವಾ ನೋಸ್ ಕಟ್ ಅಲ್ಲಿ ಯಾವುದನ್ನು ನಾವು ಹಾಕ್ತೀವಿ ಬೇಸ್. Thank you.
ಚೈತ್ರ ಮೇಡಮ್ ಕೋಟಿ ಒಂದು ಶಪ್ಪು ಶಪ್ಪು ಜಸ್ಟ್ ಒಂದು ಪಿಂಕ್ ಕೂಡ ಅಷ್ಟೇ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಈ ಕಲರ್ ಒಂಚೂರು ಹಾಕಿದ್ದಾರೆ ಅಂದರೆ ವೈಟ್ ಶೀಟ್ ತೀರಾ ವೈಟ್ ಬರೋದ್ರೆ ಡಾರ್ಕ್ ಯಾರಿಗೆ ಅದು ಚೀಪ್ ರೋಸ್ ಆಮೇಲೆ ಪ್ಯಾರಡೈಗೆಲ್ಲ ಹಾಕಿ ಆ್ಯಕ್ಚುಲಿ ಈ ಥರ ಮಾಡಿದ್ರೆ ಇದು ಚೆನ್ನಾಗಿ ಕಾಣುತ್ತೆ ಅದು ಕ್ಯಾರೆಟ್ ಹೈಲೈಟ್ ನೋಸ್ ಕಟ್ ಅಂತ ತೆಗಿತೀವಿ ನೋಸ್ ಕಟ್ಟು ಸೀರಿಯಲ್ ಆರ್ಟಿಸ್ಟ್ಗಳಿಗೆಲ್ಲ ಜಾಸ್ತಿ ಅಂದರೆ ಅವರು ಒಂದಂತರ ಕಾಣಿಸ್ತಾರೆ ಅಂತಂದರೆ ಹೈಲೈಟ್ ಆಗಿ ಕಾಣಿಸ್ಬೇಕು ಚೀಪ್ ಕಟ್ ತೆಗಿತಾರೆ ಆ ರೀತಿ ಹೈಲೈಟ್ ಎಲ್ಲ ತೆಗಿತೀವಿ ಅವರು ಕೂಡ ಹೈಲೈಟ್ ಎಲ್ಲ ತೆಗಿತಾರೆ ಕೊಡಿ ವಾಪಸ್ ವಾಪಸ್ ಕೊಡಿ ನಾನು ತಿಂದಿಲ್ಲಪ್ಪ ಅದರಲ್ಲಿ ತಿಂದು ಅದು ಅಲ್ಲ ಅವರೇ ಫಸ್ಟ್ ಕೇಳಿದ್ದು ಇಲ್ಲ ಸಿಗಲಿಲ್ಲ ಐಸಿಗೆ ಅಂದರೆ ಕಲರ್ ಕಣ್ಣಿಗೆ ಅಕಸ್ಮಾತ್ ಯಾವ್ದಾದ್ರು ಆಡಿ ಮಾಡ್ತಾ ಇದ್ದೀವಿ ಹೆಚ್ಚು ಕ್ಯಾರೆಕ್ಟರ್ ಅದು ಮಾಡ್ತಾರೆ ಐ ಮೇಕಪ್ ಮಾಡ್ಬೋದು ರಾಜಮಾತಾ ಶಿವಗಾಮಿ ದೇವಿ ಐಲೈನರ್ ಹಾಕೋಕ್ಕಿಂತ ಮುಂಚೆ ಕಲರ್ ಪ್ಯಾಲೆಟ್ನ ಸೆಲೆಕ್ಟ್ ಮಾಡಿ ನಾವು ಅಪ್ಲೈ ಮಾಡ್ತೀವಿ ಆಮೇಲೆ ಐಲೈನರ್ ಇಲ್ಲಾಂತಂದ್ರೆ ಐಲೈನರ್ ಬೇರೆಲ್ಲ ಇನ್ನೊಂದು ಕಲರ್ ಸೊ ಹಾಗಾಗಿ ಫಸ್ಟ್ ಕಲರ್ ಸಿಗುತ್ತೆ ಫ್ರೆಶ್ ಒಂದು ಸೆಟ್ ತರಿಸಿದ್ರೆ ಸಾಕು ಸ್ಕೂಲಿಗೆ ನೀವು ಮಾಡ್ಕೋಬೋದು
ಐಲೆಲ್ಲ ಕೂಡ ಅಷ್ಟೇ ನಾರ್ಮಲ್ ಕೂಡ ಸಣ್ಣ ಬಟ್ ನಾಟಕ ಮತ್ತು ಯಾವುದೋ ಕ್ಯಾರೆಕ್ಟರ್ ಅಂತ ಬಂದಾಗ ಕಣ್ಣು ತುಂಬಾ ಹೈಲೈಟ್ ತುಂಬಾ ಹೋಗಿ ನಾವು ಸ್ವಲ್ಪ ಕೆಲ್ಸ್ಕೊಳ್ಳಿ. ಹೈಲೈಟ್ ಕಾಣಿಸ್ತಾರೆ ಈಗ ಕೆಳಗಡೆ ಒಂದು ಸೀಟ್ ಕಲ್ತ್ಕೊಂಡು ಮದುವೆ ಮಾಡ್ಬೋದು ಮಧು ಪರೀಕ್ಷೆ ಮಾಡ್ಬೋದು. ಮಕ್ಕಳಿಗೆಲ್ಲ ಮಾಡುವಾಗ ಶೇಪ್ ಬರೋದಿಲ್ಲ ಅಂದರೆ ಮಾತ್ರ ಮಕ್ಕಳು ಅದೇ ಥರ ಬರುತ್ತೆ. ಸೊ ಏನು ಮಾಡಬೇಕಂದ್ರೆ ಈ ವಿಷಯದಲ್ಲಿ ಅವಾಗ ಕ್ಲೀನಾಗಿ ಶೇಪ್ ಇರ್ತೀವಿ. ಜಾಸ್ತಿ ಹೋಗೋದು ಕಾಣಿಸ್ತಿದೆಯಾ ನಾವು ಫೇಸ್ ಹಾಕುವಾಗ ಏನಿರ್ತದೆ ತುಂಬಾ ಪಿಂಪಲ್ಸ್ ಅಥವಾ ತುಂಬಾ ಹೋಗಿರ್ತಾರೆ ತುಂಬಾ ಜಾಸ್ತಿ ಬ್ರೈಟ್ ಕಾಣಿಸುತ್ತೆ ಹಳೆ ಕಲೆಗಳು ಕಾಣಿಸುತ್ತೆ ನಾವು ಪ್ಯಾನ್ ಪೇಂಟ್ನ ಇನ್ನೊಂದು ಜಾಸ್ತಿ ಅಪ್ಲೈ ಮಾಡಬೇಕು. ಇಲ್ಲ ಅಂತಂದರೆ ಇದರ 6 ಸಿಗುತ್ತೆ ಇದು ಕೂಡ ನಂಬರ್ಸಲ್ಲಿ ಇರುತ್ತೆ ನಂಬರ್ಸ್ ಇರುತ್ತೆ ಅದನ್ನ ಬೇಕಾದ್ರೆ ಫಸ್ಟ್ ಅಪ್ಲೈ ಮಾಡ್ಕೊಳ್ಳಿ. ಅಂದರೆ ಡಾರ್ಕ್ ಸರ್ಕಲ್ ಇರುತ್ತಲ್ಲ ಮಕ್ಕಳಿಗೆ ಇರೋದು ಕಮ್ಮಿ ದೊಡ್ಡದಾದ ಕ್ಯಾರೆಟ್ ಮಾಡ್ತಾರೆ ಅಂದರೆ ತುಂಬ ಡಾರ್ಕ್ ಸರ್ಕಲ್ ಇಲ್ಲ ಇಲ್ಲ ಕ್ಯಾನ್ಸಲ್ ಆಗುತ್ತೆ. ಆ್ಯಕ್ಚುಲಿ ಇದು ಮಾಡ್ಬೋದು ಪ್ಯಾನ್ ಪೇಂಟಿಗೆ ಟ್ಯೂಬ್ಸ್ ವಾಟರ್ ಬೇಸಲ್ಲಿ ಇದಾದ ನಮಗೆ ಜಸ್ಟ್ 3 ಬೇಕು ಪೌಡರ್ ಬೇಸಲ್ ಅಂತ ನಾವು ಬಟ್ ಇದು 3 ಬೇಸಲ್ ಇದೆ. ಇದನ್ನ ಫಸ್ಟ್ ಕಣ್ಣುಗಳನ್ನ ಕವರ್ ಮಾಡ್ಕೊಂಡು ಕಣ್ಣ ಹತ್ರ ನಾವು ಎಲ್ಲಿ ಎಲ್ಲ ಇರ್ತದೆ ಅದನ್ನೆಲ್ಲ ಕವರ್ ಮಾಡಿಕೊಂಡು ಆಮೇಲೆ ನಾವು ಈ ಬೇಸ್ನ ಅಪ್ಲೈ ಮಾಡ್ತೀವಿ. ನಾವೀಗ ಕಾಮನಾಗಿ ಅಪ್ಲೈ ಮಾಡ್ತೀವಿ ಸಾಮಾನ್ಯ ಬರ್ತದೆ ನನಗೆ ಇಷ್ಟೇ ಮಾಡಿಕೊಂಡು ಕ್ಲೀನಾಗಿ ಕಾಣಿಸ್ತದೆ. ಈಗ ಯಾವುದೋ ಮದುವೆ ಹೋಗ್ತಾ ನಾವು ಅಪ್ಲೈ ಮಾಡೋದು ಏನಿರ್ತದೆ ಟ್ರೈ ಮಾಡೋದು ಎಲ್ಲದನ್ನ ಹಾಕೊಂಡು ಮಾಡ್ತೀವಿ. ಬಟ್ ಇದೆಲ್ಲ ನಮಗಿಲ್ಲ ನಮಗೆ ಆಟಗಳೆಲ್ಲ ಅಷ್ಟೊಂದು ಟೈಮ್ ಇರುತ್ತೆ 20-25 ಜನ ಮೇಕಪ್ ಇರ್ತಾರೆ ಒಂದು ಅರ್ಧ ಗಂಟೆ 30 ಗಂಟೆ ಅಷ್ಟೇ ನಾಟಕಕ್ಕೆ ಅಂತ ಟೈಮ್ ಇರುತ್ತೆ ಅಂದರೆ ಮೇಕಪ್ ಇರ್ತೀವಿ. ಹಾಗಾಗಿ ನಮ್ಗೆ ಹಾಗೆ ಸುಮಾರು 3 ಪೇಷನ್ಸು ಇರುತ್ತೆ ರೆಡಿಯಾಗಿ ಶೂಟಿಂಗೆಲ್ಲ ಆಗುತ್ತೆ ನಾವೇ ಮಾಡ್ತೀವಿ ಬೇಗ ಅಪ್ಲೈ ಹೇಳಿ ಇಷ್ಟೇ ಮಾತ್ರ ಅಪ್ಲೈ ಮಾಡೋದು. ಇದನ್ನು ಕ್ಯಾರೆಕ್ಟರ್ ವೈಸ್ ನಾವು ಗಡ್ಡ ಎಲ್ಲ ಇಷ್ಟು ಬೇಗ ಮಾಡ್ಕೊಂಡು ಗಡ್ಡ ಹಾಕ್ತೀವಿ. ಕಣ್ಣು ಮಾತ್ರ ಎಲ್ಲರಿಗೂ
ಒಳ್ಳೆದಾಗ್ತ ಎಲ್ಲ ಅದು ಸ್ಕಿನ್ನಿಗೂ ಮತ್ತೆ ಅದು ಕ್ಯಾರೆಕ್ಟರ್ ಬೇಕಾದ್ರೂ ನೀವು ಐಬ್ರೋಗೆ ಕೆಲವರು 3 ಕಲರ್ ಹಾಕ್ತಾರೆ, 1 2 3 ಆ ಥರನೂ ಹಾಕ್ತಾರೆ. ಕ್ಯಾರೆಕ್ಟರ್ಗೆ ಏನು ಬೇಕೋ ಅದನ್ನು ಮಾತ್ರ ಎಲ್ಲದಕ್ಕೂ ನಾವೇನು ಯೂಶ್ವಲಿ ರಾಣಿಯ ಪಾತ್ರ ಇದ್ದರೆ ಆ ಥರದ್ದು ಮಾತ್ರ ಹೈಲೈಟ್ ಮಾಡ್ತಿದ್ರೆ ನಾಟಕದಲ್ಲಿ ಈ ಥರದ್ದೆಲ್ಲ ತುಂಬ ಬಳಸಲ್ಲ. ಸಾಮಾಜಿಕ ನಾಟಕದಲ್ಲೆಲ್ಲ ಬಳಸಲ್ಲ. ಪೌರಾಣಿಕ ನಾಟಕಕ್ಕೆಲ್ಲ ಈ ಥರದ ಬೇಕು ಅಂದರೆ ತುಂಬಾ ಹೈಲೈಟ್ ಕಾಣಿಸ್ಕೊಂಡಿರುತ್ತೆ. ಈಗ ತುಂಬ ಸ್ಟ್ಯಾಂಡರ್ಡ್ ಆಗಿದೆ. ಮೇಕಪ್ ಆದಮೇಲೆ ನಿಮಗೆ ಫಿಕ್ಸರ್ ಅಂತ ಸಿಗುತ್ತೆ. ಈಗ ಇದು ಫುಲ್ ಸ್ಟ್ಯಾಂಡರ್ಡ್ ಇದೆ. ನೀವು ಒಂದ್ಸರಿ ಸ್ಪ್ರೇ ಮಾಡ್ಕೊಂಡ್ರೆ ಏನೂ ಆಗಲ್ಲ ಮೇಕಪ್. ಯೂಶ್ವಲಿ ಇದನ್ನು ಜಾಸ್ತಿ ಹಾಕ್ತಾರೆ, ಮದುವೆ ಗಿದ್ದರೆಲ್ಲ ಹಾಕ್ತಾರೆ ನೋಡಿ. ಈ ಇರೋದೇ ಒಂಥರ ಅವಳೇ ಒಂಥರ ಕಾಣಿಸ್ತಾ ಇರ್ತಾರೆ, ಫೋಟೋದಲ್ಲಿ ಚೆನ್ನಾಗಿ ಬರ್ತಾರೆ. ಈ ಥರ ಫಿಕ್ಸರ್ ಎಲ್ಲ ಹಾಕ್ತಾರೆ. ಇದೆಲ್ಲ ಸುಮ್ಮನೆ ಉಪಯೋಗ ಇಲ್ಲ. ಇದು ಅಂದರೆ ರೆಗ್ಯುಲರ್ ಯೂಸಿಗೆ ನಾಟಕಕ್ಕೆ ಯೂಸ್ ಮಾಡೋದು, ಬಟ್ ಇಟ್ಟಿದ್ದೀವಿ ಅಷ್ಟೇ ನಮ್ಮ ಹತ್ರ ಇಲ್ಲಿ. ಸೆಲೆಕ್ಷನ್ ಇದೆ, ಎಲ್ಲ ಸೆಲೆಕ್ಷನ್ ಈಗ ಐಶಾಡೋಸ್ಗೆ ನಾವು ಯೂಸ್ ಮಾಡ್ತೀವಿ. ಅದೇನಂತಂದರೆ ಕಾಸ್ಟ್ಯೂಮ್ ಮೇಲೂ ಕೂಡ ಹಾಕ್ತೀವಿ. ಬ್ಲೂ ಗ್ರೀನ್ ಅಂತಂದರೆ ಆ ಕಾಂಬಿನೇಷನ್ ನಾವು ಮಾಡಿ ಹಾಕ್ತೀವಿ. ಈಗೆಲ್ಲ ಸೊ ಆ ಥರ ಮಾಡ್ತೀವಿ. ಅವ್ರು ಯಾವ ಕಾಸ್ಟ್ಯೂಮ್ ಹಾಕಿದ್ದಾರೆ ಅಂತ ನಮಗೆ ನಾಟಕದಲ್ಲೆಲ್ಲ ಹೇಗೆ ಅಂತಂದ್ರೆ ರೆಡ್ ಎಲ್ಲೋ ಪಿಂಕ್ ಕಲರ್ ಆ ಥರ ಸ್ಯಾರೀಸ್ಗಳನ್ನ ಜಾಸ್ತಿ ಹಾಗಾಗಿ ಕಣ್ಣು ಕೂಡ ಆ ಥರ ಆ ಕ್ಯಾರೆಕ್ಟರ್ ಕಣ್ಣು ಕೂಡ ಅಷ್ಟೇ ಹೈಲೈಟ್ ಕಾಣಿಸ್ತಾರೆ. ಅಕಸ್ಮಾತ್ ಅವರು ಗ್ರೀನೆಲ್ಲ ಅಪ್ಲೈ ಮಾಡಿದ್ರು, ಗ್ರೀನ್ ಹಾಕಿದ್ದಾರೆ ಜಸ್ಟ್ ಒಂದು 3 ಶೇಡ್ಸ್ ಕೊಟ್ಟಿರೋಷ್ಟೇ ಕಂಪ್ಲೀಟಾಗಿ ನನಗೆ ತುಂಬಾ ಕ್ಯಾಶುವಲ್ ಎಲ್ಲ ಮದುವೆ ಹೋಗ್ತಾ ಇದ್ದೀವಿ ಅಂತಂದರೆ ಬೇರೆ ಥರ ಕಾಣಿಸ್ತಾರೆ. ಈ ಥರ ನಮಗೆ ನಾಟಕಕ್ಕೆ ಅಂತ ಹೈಲೈಟ್ ಕಾಣಲೇಬೇಕು. ಸ್ಟೇಜಲ್ಲಿ ಇರುತ್ತೆ, ಆಡಿಯನ್ಸ್ ಅಲ್ಲಿ ಕೂತಿರ್ತಾರೆ, ನಾವು ಕ್ಲೀನಾಗಿ ಕಣ್ಣೆಲ್ಲ ಕಾಣಲೇಬೇಕು ಕಾಣಲೇಬೇಕು. ಸೊ ಹಾಗಾಗಿ ಯಾವುದೇ ಕ್ಯಾರೆಕ್ಟರ್ ಮೇಕಪ್ ಮಾಡಬೇಕಾದ್ರೂ ಕಣ್ಣು ಅವಾಗೆಲ್ಲ ಇರಲಿಲ್ಲ. ನಿಮಗೆ ಇನ್ನೂ ಇದು ಯೂಶ್ವಲಿ ನೀವು ಮಾಡೋದು ಇದನ್ನು ಆರಾಮಾಗಿ ಮಾಡ್ಬೋದು. ನೀವು ಸ್ವಲ್ಪ ಮಾನಸಾರ ಇಲ್ಲದೆ ಲೈಟಿಗೆ ಎಲ್ಲೆಲ್ಲ ಹೈಲೈಟ್ ಮಾಡಬೇಕು, ಅದಕ್ಕೂ ನಿಮಗೆ ಐಡಿಯಾ ಬರುತ್ತೆ. ಡೈಲಿ ಮಾಡೋದಕ್ಕೂ ಕನ್ನಡಿಗರು ಲೈಟಿಗೂ ನಾಟಕದ ಲೈಟಿಗೂ ವ್ಯತ್ಯಾಸ, ಇನ್ನೆಂಟೆ ಲೈಟಿಗೂ ವ್ಯತ್ಯಾಸ ಇರುತ್ತೆ. ಅದು ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಯಾವಾಗ ಎಷ್ಟನ್ನು ಎಲ್ಲಿ ಹೈಲೈಟ್ ಮಾಡಬೇಕು.